ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ವೇದು ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಸೋಮವಾರ ಸಂಜೆ ಈವ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮಾರ್ನಿಂಗ್ ವ್ಲಾಗ್ ಅಪ್ಲೋಡ್ ಆಗಿದೆ. ಈವ್ನಿಂಗು ಮನೇಲಿದ್ದೀನಲ್ಲ, ರಂಜಾನ್, ಅದರಿಂದ ಈವ್ನಿಂಗ್ ವ್ಲಾಗನ್ನು ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಕೆಲಸ ಎಲ್ಲ ಮುಗ್ದಿತ್ತು. ಮಲಗಿದ್ದೆ ಬೆಳಗ್ಗೆ 11 ಗಂಟೆ 11:30ಗೆಲ್ಲ ನಾನು ಬಟ್ಟೆ ಎಲ್ಲ ಒಗ್ದಾಕ್ಬಿಟ್ಟು ಮಲಗಿದ್ದಿದ್ದು. ಬಟ್ಟೆ ಎಲ್ಲ ಒಗ್ದಾಕಿ ನಮ್ಮ ಅಮ್ಮಂಗೆ ಸ್ವಲ್ಪ ರೊಟ್ಟಿಯಲ್ಲಿ ಹಾಕ್ಕೊಟ್ಬಿಟ್ಟು ಆಮೇಲೆ ಮಲ್ಕೊಂಡಿದ್ದಿದ್ದು. ಮಧ್ಯಾಹ್ನ ನನ್ನ ಮಗನಿಗೋಸ್ಕರ ಒಂಚೂರು ಅನ್ನಕ್ಕೆ ಇಡೋಕ್ಕೆ ಎದ್ದುಬಿಟ್ಟು ಅವ್ನಿಗೊಂದು ಸ್ವಲ್ಪ ಅನ್ನಕ್ಕೆ ಇಟ್ಕೊಟ್ಬಿಟ್ಟು ಆಮೇಲೆ ಮಲಗಿದ್ದು ಅಷ್ಟೇ. ಇನ್ನೇನು ಕೆಲಸ ಮಾಡಿಲ್ಲ ಇವತ್ತು. ಆಮೇಲೆ ಬಟ್ಟೆ ಎಲ್ಲ ಒಣಗಾಕಿದ್ನಲ್ಲ, ಅವೆಲ್ಲ ಸಂಜೆ ಹೋಗ್ಬಿಟ್ಟು ಬಟ್ಟೆ ಎಲ್ಲ ಎತ್ಕೊಂಬಂದು ಅವೆಲ್ಲ ಮಡಚಿಟ್ಬಿಟ್ಟು ಇವಾಗ ಅಕ್ಕಿ ರೊಟ್ಟಿ ಹಾಕೋಕ್ಕೆ ಇಟ್ಟಿತ್ತಲ್ಲ, ಸ್ವಲ್ಪ ಅದು ಉಳಿದಿತ್ತು. ಅದಕ್ಕೇ ಅದ್ರ ಜೊತೆಗೇ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊತಾಯಿದ್ದೀನಿ. ಕಡಲೆ ಹಿಟ್ಟು ಹಾಕ್ಕೊಂಡು ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡು ಕಲಸಿಟ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಸೋಡಾ ಮತ್ತು ಉಪ್ಪು ಇಷ್ಟು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಈ ರೊಟ್ಟಿ. ಮತ್ತು ಇವಾಗ ರೊಟ್ಟಿ ಹಾಕ್ಕೊಳ್ಳೋದು ಯಾರು ಅಂದ್ಬಿಟ್ಟು ತಿರ್ಗಾ ಬೇಜಾರು ತಿಂದಿದ್ದೆ ತಿನ್ನೋದಕ್ಕೆ. ಅದಕ್ಕೇ ಇದ್ದಿದ್ದು ಹಿಟ್ಟಲ್ಲಿ ಸ್ವಲ್ಪ ಚೇಂಜ್ ಇರಲಿ ಅಂದ್ಬಿಟ್ಟು ಇವಾಗ ಅದನ್ನು ಬೋಂಡ ಥರ ಮಾಡ್ಕೊಂಡು ಕಲಸೆಲ್ಲ ಇಟ್ಕೊಂಡಿದ್ದೀನಿ. ಮಾಮೂಲಿ ಈ ಕಡೆ ಎಣ್ಣೆ ಎಲ್ಲ ಬಿಸಿಗೆ ಇಟ್ಕೊಂಡಿದ್ದೀನಿ. ಬೋಂಡ ಥರ ಇವಾಗ ಶೇಪಲ್ಲಿ ಹಾಕ್ತಾಯಿದ್ದೀನಿ. ಕಾಫಿ ಜೊತೆ ಸ್ನ್ಯಾಕ್ಸ್ ಆಗುತ್ತೆ. ಮತ್ತು ನನ್ನ ಮಗ ಬೇರೆ ಮನೇಲಿ ಇರ್ತಾನಲ್ಲ, ಅವನಿಗೂ ಏನು ಮಾಡಿಕೊಟ್ಟಿಲ್ಲ ಅನ್ನೋ ಫೀಲ್ ಬರಬಾರ್ದು ಅಂತ ಮಾಡಿಕೊಡ್ತಾಯಿದ್ದೀನಿ. ಮತ್ತು ರೊಟ್ಟಿನೇ ಪದೇ ಪದೇ ತಿನ್ನೋಕ್ಕೆ ಬೋರ್ ಆಗುತ್ತಲ್ಲ, ಅದಕ್ಕೆ ತಿನ್ನು ಅಂದರೆ ಅವನು ಬೇಡ ಬೇಡ ಅಂತಾನೆ. ಅದಕ್ಕೆ ಈ ಥರ ಉಳಿದಿದ್ದ ಹಿಟ್ಟಲ್ಲಿ ಬೋಂಡ ಮಾಡ್ಕೊತಾ ಇದ್ದೀನಿ. ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟು ಜಾಸ್ತಿ ಇರೋದ್ರಿಂದ ಚೂರು ಹಾರ್ಡಾಗಿ ಬರುತ್ತೆ. ಮಾಮೂಲಿ ನಾರ್ಮಲ್ ಬೋಂಡದ ಥರನೇ ಇರುತ್ತೆ. ಆದರೆ ನಾರ್ಮಲ್ ಬೋಂಡ ನಾವು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ತೀವಿ ಅಷ್ಟೇ, ಚೂರು ಅದು ಸ್ಪಾಂಜಿಯಾಗಿ ಒಂದು ಸ್ವಲ್ಪ ಸಾಫ್ಟಾಗಿರುತ್ತೆ. ಇದು ಸ್ವಲ್ಪ ಒಂದು ಚೂರು ಹಾರ್ಡಾಗಿರುತ್ತೆ ಅಷ್ಟೇ. ಟೇಸ್ಟ್ ವೈಸು ಸೇಮ್ ಒಂದೇ ಥರ ಇರುತ್ತೆ. ಚೆನ್ನಾಗಿತ್ತು. ಒಂದು 10-20 ಆಗಿತ್ತೇನೋ ಅಷ್ಟೇ. ಚೆನ್ನಾಗಿತ್ತು ಟೇಸ್ಟ್ ಅಂತೂ. ಕಾಫಿ ಜೊತೆಗೆ ತಿನ್ನೋಕ್ಕೆ ಚೆನ್ನಾಗಿತ್ತು ನೋಡಿ. ಇವಾಗ ಎಲ್ಲನೂ ಚೆನ್ನಾಗಿ ಕರೆದಿಟ್ಕೊತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಹೊತ್ತು ಕರಿಯಬೇಕು, ಯಾಕಂದರೆ ಅಕ್ಕಿ ಹಿಟ್ಟು ಹಾಕಿರ್ತೀವಲ್ಲ, ಅದೆಲ್ಲ ಚೆನ್ನಾಗಿ ಬೇಯಬೇಕಲ್ಲ. ಸೊ ಅದಕ್ಕೇ ಒಂದು ಸ್ವಲ್ಪ ಸಣ್ಣ ಉರಿ ಮಾಡಿಬಿಟ್ಟು ಜಾಸ್ತಿ ಹೊತ್ತು ಬೇಯಿಸ್ಕೋಬೇಕಿದು. ಇಲ್ಲಾಂದರೆ ಒಳಗೆಲ್ಲ ಇಟ್ಟಿಟ್ಟು ಹಂಗಂಗೆ ಉಳ್ಕೊಂಬಿಡುತ್ತೆ, ಒಂಥರ ಚೆನ್ನಾಗಿರಲ್ಲ ತಿನ್ನೋದಕ್ಕೆ. ಅದಕ್ಕೆ ಇವಾಗ ನೋಡಿ, ಇವಾಗೆಲ್ಲನೂ ಬೇಯಿಸಿಟ್ಕೊಂಡಿದ್ದೀನಿ. ಒಂದು ಎರಡು ಸಲ ಆಯಿತು ಅಷ್ಟೇ. ಈ ಥರದ್ದು 2 ಸಲ ಆಯಿತು. ಬೋಂಡ ರೆಡಿ ಆಯಿತು. ಕಾಫಿನೂ ಮಾಡ್ಕೊಂಡಿದ್ದೆ ನಾನು. ನಮ್ಮಮ್ಮಂಗೆ ಕಾಫಿ ಮಾಡಿಕೊಟ್ಟು ನಾನು ಬ್ಲ್ಯಾಕ್ ಕಾಫಿ ಮಾಡ್ಕೊಂಡಿದ್ದೆ. ನನ್ನ ಮಗಂಗೆ ಮಾಮೂಲಿ ಹಂಗೇ ಸ್ನ್ಯಾಕ್ಸ್ ಥರ ಹಾಕ್ಕೊಟ್ಟಿದ್ದೆ, ಅವನು ತಿನ್ಕೊಂಡ. ನೋಡಿ ಇವಾಗ ಬೋಂಡ ರೆಡಿ ಆಗಿದೆ. ಇದ್ರೆ ಎಲ್ಲ ರೆಡಿ ಆದಮೇಲೆ ನಾನು ಹೋಗಿ ಕುತ್ಕೊಂಡು ತಿನ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಆಮೇಲೆ ಅವ್ನು ಸ್ನಾನಕ್ಕೆ ಹೋದ. ನನ್ನ ಮಗ ಬೆಳಗ್ಗೆ ಸ್ನಾನ ಮಾಡಿರಲಿಲ್ಲ, ಸ್ಕೂಲ್ ರಜಾ ಅಲ್ವಾ. ಇವಾಗೆಲ್ಲನೂ ಫುಲ್ಲು ಬೆಳಗ್ಗೆ ಮಾಡೋ ಕೆಲಸ. ಬೆಳಗ್ಗೆ ಸ್ಕೂಲ್ಗೆ ಹೋಗೋವಾಗ ಸ್ನಾನ ಮಾಡ್ಕೊಂಡು ಹೋಗ್ತಿದ್ದೆ. ಇವಾಗ ಸಂಜೆ ಹೊತ್ತು ಅವ್ನು ಟಿ ವಿ ಎಲ್ಲ ನೋಡಿಕೊಂಡು ಸಂಜೆ ಸ್ನಾನ ಮಾಡ್ಕೊಂಡ. ಸಂಜೆ ಸ್ನಾನಕ್ಕೆ ಹೋಗಿದ್ದ ಅವನು. ಅಷ್ಟರಲ್ಲಿ ನಾನು ಅವ್ನು ಬರೋ ಅಷ್ಟರಲ್ಲಿ ಇವಾಗ ಆಲೂಗಡ್ಡೆನೂ ಮತ್ತು ಬಟಾಣಿನೂ ಇಟ್ಬಿಟ್ಟು ಬೇಯಕ್ಕೆ ಇಟ್ಟಿದ್ದೀನಿ. ಇದೊಂದು ಸ್ವಲ್ಪ ಬೇಯಕ್ಕೆ ಇಟ್ಬಿಟ್ಟು ಆಮೇಲೆ ನಾನು ಸ್ನಾನಕ್ಕೆ ಹೋಗ್ಬಿಟ್ಟು, ಇವಾಗ ಸೋಮವಾರ ಇರೋದ್ರಿಂದ ಈವ್ನಿಂಗು ನಾವು ಮಾಮೂಲಿ ನಮ್ಮ ಮನೆ ದೇವ್ರು ಸಿದ್ದಪ್ಪಾಜಿ ಅಲ್ವಾ, ನಾವು ಡೈಲಿ ಸೋಮವಾರದೊತ್ತು ನಾವು ಬೆಳಗ್ಗೆ ಸಂಜೆ ನಾರ್ಮಲಾಗಿ ಬೆಳಗ್ಗೆ ಸಂಜೆ ದೀಪ ಹಚ್ತೀವಿ. ವಾರ ಇರೋದ್ರಿಂದ ನಾನು ಕಂಪಲ್ಸರಿ ಇವಾಗ ಹಚ್ತೀನಿ ಸೋಮವಾರ ದಿವಸ. ಇವಾಗ ನೋಡಿ ಎಲ್ಲ ದೀಪ ಎಲ್ಲ ಹಚ್ಚಾಯಿತು. ಅವನೇ ಹಚ್ಚಿದ್ದ ನನ್ನ ಮಗ, ಸಂಜೆ ದೀಪ ಹಚ್ಚಿದ್ದ. ನಾನು ಬರೀ ಕಡ್ಡಿ ಹಚ್ಬಿಟ್ಟು ಆಮೇಲೆ ಒಂದು ಕರ್ಪೂರ ಬೆಳಗಿದ್ದಷ್ಟೇ ನೋಡಿ. ಇದು ರಾಘವೇಂದ್ರ ಸ್ವಾಮಿ. ತುಂಬ ಅಂದರೆ ತುಂಬ ಇಷ್ಟ ನನಗೆ ರಾಘವೇಂದ್ರ ಸ್ವಾಮಿ ಅಂದರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ನೋಡಿ. ಇವಾಗ ಎಲ್ಲನೂ ದೀಪ ಹಚ್ಚಿ ಎಲ್ಲ ಪೂಜೆ ಎಲ್ಲ ಆಯಿತು. ಇದೆಲ್ಲ ಮುಗಿಸ್ಕೊಂಡು ಆಮೇಲೆ ಇನ್ನು ಅದೆಲ್ಲನೂ ಹಚ್ಚಿಟ್ಟಿದ್ನಲ್ಲ, ಬೇಯಕ್ಕೆಲ್ಲ ಇಟ್ಟಿದ್ನಲ್ಲ, ಅದನ್ನೆಲ್ಲನೂ ತೆಗೆದಿಟ್ಕೊಂಡು ಎಲ್ಲ ಸ್ಮ್ಯಾಶ್ ಮಾಡ್ಕೊಬೇಕು. ಇವಾಗ ಪೂಜೆ ಅಂತೂ ಮುಗಿಸ್ಕೊಂಡೆ. ಸ್ವಲ್ಪ ಬಟ್ಟೆಗಳಿದ್ವು ತಂದಿದ್ದು, ಸ್ವಲ್ಪ ತೆಗ್ದು ಇಲ್ಲೇ ಹಾಕಿದ್ದೆ. ಅದನ್ನೆಲ್ಲ ಕುತ್ಕೊಂಡು ಎಲ್ಲ ಮಡಚಿಟ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ಟಿ ವಿ ನೋಡ್ಕೊಂಡು ಕೂತಿದ್ದೆ. ಸ್ವಲ್ಪ ಟಿ ವಿ ನೋಡಿಬಿಟ್ಟು ಆಮೇಲೆ ಸ್ನ್ಯಾಕ್ಸ್ಗೆ ರೆಡಿ ಮಾಡ್ಕೊಳ್ಳೋಣ ಅಂತ. ಇನ್ನು 7 ಗಂಟೆ 7:15 ಆಗಿತ್ತು. ನಮ್ಮ ಮನೆಯವ್ರು ಬರ್ತಾರಲ್ಲ ಇನ್ನು, ಅದಕ್ಕೇ ಅವಾಗ ಎಲ್ಲ ಇಟ್ಕೊಂಡು ಇವಾಗ ಬೇಯಿಸಿಟ್ಕೊಂಡಿದ್ದಲ್ಲ, ಅದಕ್ಕೆ ನನ್ನ ಮಗನೂ ಕೂತ್ಕೊಂಡು ಹೆಲ್ಪ್ ಮಾಡ್ತಾಯಿದ್ದೆ. ಇವತ್ತು ಪಾನಿಪುರಿ ಅಂದರೆ ಗೋಲ್ಗಪ್ಪ ಮಾಡ್ತೀನಿ ಅಂದ್ಬಿಟ್ಟು ಅವನು ನನ್ನ ಪಕ್ಕನೇ ಕೂತ್ಕೊಂಡು ಎಲ್ಲ ಹೆಲ್ಪ್ ಮಾಡ್ತಾಯಿದ್ದಾನೆ. ಇವಾಗ ನೋಡಿ, ಇದು ಬಟಾಣಿನೂ ಮತ್ತು ಆಲೂಗಡ್ಡೆ ಬೆಂದಿತ್ತಲ್ಲ, ಅದನ್ನು ಹಂಗೇ ಇದರಲ್ಲಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ, ಸ್ಮ್ಯಾಶರಲ್ಲಿ. ಅವನು ಅಲ್ಲೇ ಪಕ್ಕ ಕೂತಿದ್ದಾನೆ. ಹಿಂಗೆ ಮಾಡಮ್ಮ ಹಂಗೆ ಮಾಡು ಅಂತ ಹೇಳ್ತಾ ಇದ್ದ ಕೂತ್ಕೊಂಡು. ಅದು ಈ ಥರ ಸ್ನ್ಯಾಕ್ಸ್ ಅಂದರೆ ಎಲ್ಲ ಮಕ್ಳಿಗೆ ತುಂಬ ಇಷ್ಟ ಆಗುತ್ತಲ್ಲ. ಸೊ ಅವನು ಅದು ಕೂತ್ಕೊಂಡು ಏನೂ ಹೆಲ್ಪ್ ಮಾಡಲ್ಲ ಜಾಸ್ತಿ, ಸುಮ್ಮನೆ ಇರ್ತಾನೆ ಟಿ ವಿ ನೋಡಿಕೊಂಡು. ಇವಾಗ ಇದು ಮಾಡ್ತಾಯಿದ್ದೀನಲ್ಲ, ಗೋಲ್ಗಪ್ಪ ಮಾಡ್ತಾಯಿದ್ದೀನಿ ಅಂತ ಕೂತ್ಕೊಂಡ್ಬಿಟ್ಟಿದ್ದಾನೆ ಮುಂದೆನೆಲ್ಲ ಹೆಲ್ಪ್ ಮಾಡಿಕೊಂಡು. ನೋಡಿ ಇವಾಗ ಎಲ್ಲನೂ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಸ್ಮ್ಯಾಶ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ.
ನಾನು ಬೇಯೋದಕ್ಕೇನು ಉಪ್ಪು ಹಾಕಿರಲಿಲ್ಲ, ಅದಕ್ಕೆ ಇವಾಗ ಇದಕ್ಕೆ ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ, ಒಂದು ಸ್ವಲ್ಪ ಖಾರಕ್ಕಷ್ಟೇ ಸ್ವಲ್ಪ ಅಚ್ಚ ಖಾರದ ಪುಡಿ. ಇವಾಗ ನೋಡಿ ಇದು ಗರಂ ಮಸಾಲ, ಈ ಗರಂ ಮಸಾಲ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ನನ್ನ ಮಗ ಆ ಬಾಕ್ಸು ತೋರಿಸಮ್ಮ ಗರಂ ಮಸಾಲ ಬಾಕ್ಸ್ ಅಂತ ಹೇಳ್ಬಿಟ್ಟು ಆ ಕಡೆಯಿಂದ ಕೊಡ್ತಾ ಇದ್ದಾನೆ. ಆಮೇಲೆ ನಾನು ಇದರಲ್ಲಿ ಇದ್ದಿದ್ದನ್ನ ಹಾಕಿದ್ದೀನಿ. ಇವಾಗ ನೋಡಿ ಸ್ವಲ್ಪ ಪೆಪ್ಪರ್ ಪೌಡರು ಇದನ್ನು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಇಷ್ಟು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ವಲ್ಪ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊತಾ ಇದ್ದೀನಿ. ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಕೈಯಲ್ಲೇ ಚೆನ್ನಾಗಿ ಅಂದರೆ ಎಲ್ಲ ಇಸ್ಕಬೇಕು, ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು, ಒಂದಕ್ಕೊಂದು ಬೆರ್ತೋಗೋ ಥರ. ಇವಾಗ ನೋಡಿ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊತಾ ಇದ್ದೀನಿ ಅದಕ್ಕೆ. ಇದು ಚಾಟ್ ಮಸಾಲ ಹಾಕೋದ್ರಿಂದ ತುಂಬ ಟೇಸ್ಟಾಗಿ ಬರುತ್ತೆ. ಇವತ್ತಂತೂ ಗೋಲ್ಗಪ್ಪ ಅಂತೂ ಸೂಪರಾಗಿತ್ತು ಟೇಸ್ಟ್ ಅಂತೂ. ನಾವು ಅಷ್ಟು ಇದು ಪೂರಿಗಳು ಮಾಡ್ಕೊಂಡಿದ್ದು ಅಷ್ಟು ಖಾಲಿ ಮಾಡಿದ್ದೀವಿ ಇವತ್ತು, ಅಷ್ಟು ಟೇಸ್ಟಾಗಿತ್ತು. ನಮ್ಮ ಮನೆಯವರು ಯಾವಾಗೂ 1-3 ಇಲ್ಲ 4 ಅಷ್ಟೇ ತಿಂತಿದ್ರು. ಈ ಸಲ ಇವತ್ತು ಜಾಸ್ತಿನೇ ಹಾಕ್ಕೊಟ್ಟಿದ್ದೀನಿ, ಕುತ್ಕೊಂಡು ತಿಂತಾಯಿದ್ರು, ಅಷ್ಟು ಟೇಸ್ಟಾಗಿ ಬಂದಿತ್ತು ನೋಡಿ. ಇವಾಗ ಇದನ್ನೆಲ್ಲ ಮಸಾಲ ಎಲ್ಲನೂ ಹಾಕ್ಬಿಟ್ಟು ಎಲ್ಲ ಕಲಸಿ ನೀಟಾಗಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಇನ್ನೊಂದು ಕಡೆ ಪುದೀನ ಸ್ವಲ್ಪ ಮತ್ತು ಕೊತ್ತಂಬರಿ ಸ್ವಲ್ಪ, ಹಾಗೆ ಆಮೇಲೆ ಸ್ವಲ್ಪ ಶುಂಠಿ ಹಾಕ್ಕೊತೀನಿ. ಸ್ವಲ್ಪ ನಾನು ಖಾರಕ್ಕೆ ಒಂದು 5 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನೋಡಿ. ಸ್ವಲ್ಪ ಶುಂಠಿ ಹಾಕ್ಕೊತಾ ಇದ್ದೀನಿ. ಇದಿಷ್ಟನ್ನು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊತೀನಿ. ಇದು ಉಪ್ಪು ಹಾಕೋದೇನಕ್ಕೆ ಅಂದರೆ ಗ್ರೀನ್ ಕಲರ್ ಹಂಗೆ ಉಳಿಲಿ ಅಂದ್ಬಿಟ್ಟು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಅಷ್ಟೇ. ಇದಿಷ್ಟನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು. ಇವಾಗ ಗ್ರೈಂಡ್ ಮಾಡಾಯಿತು, ಅದನ್ನು ಗ್ರೈಂಡ್ ಮಾಡಿಟ್ಟಿದ್ದೀನಿ ನೋಡಿ. ಇವಾಗ ಇನ್ನೊಂದು ಬೌಲ್ ತೊಗೊಂಡು ಅದನ್ನು ಸೋಸ್ಕೊತಾ ಇದ್ದೀನಿ. ಇಲ್ಲಾಂದರೆ ಹಂಗಂಗೆ ಒಂಥರ ಗಟ್ಟಿಯಾಗಿ ಹೋಗ್ಬಿಡುತ್ತೆ, ಪಾನಿ ಚೆನ್ನಾಗಿರಲ್ಲ. ಅದಕ್ಕೆ ನಾನು ಇದನ್ನೆಲ್ಲನೂ ಸೋಸ್ಕೊತಾ ಇದ್ದೀನಿ. ಎಲ್ಲ ನೀಟಾಗಿ ಇದಕ್ಕೆಲ್ಲ ಹಾಕ್ಕೊಂಡು ಚೆನ್ನಾಗಿ ಅದಕ್ಕೆ ಸೋಸ್ಕೊಬೇಕು, ಪಾನಿ ಕನ್ಸಿಸ್ಟೆನ್ಸಿ ಬರೋ ಥರ. ಪಾನಿ ಸ್ವಲ್ಪ ನೀರಾಗೇ ಇರಬೇಕು, ಗಟ್ಟಿಯಾಗಿದ್ದರೆ ಅಷ್ಟೇನು ಟೇಸ್ಟ್ ಇರೋಲ್ಲ. ಸೇಮ್ ನಾವು ಗೋಲ್ಗಪ್ಪ ತಿಂತೀವಲ್ಲ ಅದೇ ಥರ ಫ್ಲೇವರು, ಅದೇ ಥರ ಟೇಸ್ಟ್ ಬರುತ್ತೆ. ಗೋಲ್ಗಪ್ಪಾಗಿ ನಾವು ಕಡಲೆಕಾಳು ಹಾಕಿ ಎಲ್ಲ ಸುಕ್ಕ ಎಲ್ಲ ಮಾಡಿ ಕೊಡ್ತಾರಲ್ಲ ಅದು. ಇದು ಬಟಾಣಿ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಾಗಿತ್ತು. ಈ ಪಾನಿ ಅಂತೂ ಸೇಮ್ ಗೋಲ್ಗಪ್ಪ ಇದರಲ್ಲಿ ಮಾಡಿ ಕೊಡ್ತಾರಲ್ಲ ಅದೇ ಥರ ಆಗಿತ್ತು ನೋಡಿ. ಇವಾಗ ನಾನು ಇದನ್ನು ಎಲ್ಲನೂ ಚೆನ್ನಾಗಿ ಮಾಡ್ಕೊತಾ ಇದ್ದೀನಿ ನೀರು ಹಾಕ್ಕೊಂಡು, ಅದರ ಫ್ಲೇವರ್ ಎಲ್ಲ ಅದರಲ್ಲಿ ಉಳಿಲಿ ಅಂತ. ಇವಾಗ ಇದನ್ನು ಚೆನ್ನಾಗಿ ಎಲ್ಲನೂ ಹಿಂಡ್ಬಿಟ್ಟು ಆಮೇಲೆ ಇನ್ನು ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊತೀನಿ ಎಕ್ಸ್ಟ್ರಾ. ಇವಾಗ ಆಮೇಲೆ ಸ್ವಲ್ಪ ಇದು ಹುಣಸೆ ಹುಳಿ ಬರುತ್ತಲ್ಲ ಅದನ್ನು ಹಾಕ್ಕೊತೀನಿ. ಹುಣಸೆ ಹುಳಿ ಹಾಕ್ಕೊಳ್ಳೋರು ಹುಣಸೆ ಹುಳಿ ಹಾಕ್ಕೊಬೋದು, ಇಲ್ಲಾಂದರೆ ಇದು ನಿಂಬೆಹಣ್ಣು ಬರುತ್ತಲ್ಲ ನಿಂಬೆಹಣ್ಣು ಬೇಕಾದರೂ ಹಾಕ್ಕೊಬೋದು. ಇದು ಗೋಲ್ಗಪ್ಪಕ್ಕೆ ಹುಣಸೆ ಹುಳಿ ಹಾಕಿದ್ರೇ ಟೇಸ್ಟ್ ಬರೋದು. ಮಾಮೂಲಿ ಪಾನಿಪುರಿಗೆ ಇದು ನಿಂಬೆಹಣ್ಣು ಹಾಕ್ಕೊಂಡ್ರೂ ಆಗುತ್ತೆ, ಲೆಮನ್ ಸಾಲ್ಟ್ ಎಲ್ಲ ಬರುತ್ತಲ್ಲ ಅದು ಹಾಕ್ಕೊಂಡ್ರೂ ಆಗುತ್ತೆ. ಇವಾಗ ನೋಡಿ ನಾನು ಇದು ಬ್ಲ್ಯಾಕ್ ಸಾಲ್ಟ್ ಅಂತ ಬರುತ್ತಲ್ಲ, ಇದು ಕಲ್ಲು ಅಂಗಡಿಲಿ ಸಿಗುತ್ತಲ್ಲ ಬ್ಲ್ಯಾಕ್ ಸಾಲ್ಟ್ ಕಲ್ಲು, ಅದನ್ನು ತಂದುಬಿಟ್ಟು ಪುಡಿ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಅದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಅದನ್ನೇ ತಂದುಬಿಟ್ಟು ನಾನು ಪುಡಿ ಮಾಡಿಬಿಟ್ಟು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಹಾಗೆ ಮಾಮೂಲಿ ನಾರ್ಮಲ್ ಉಪ್ಪು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದು ಜೀರಿಗೆ ಪೌಡರು ಹಾಕ್ಕೊತಾ ಇದ್ದೀನಿ ನೋಡಿ. ಇವಾಗ ಪಾನಿಗೆ ಜೀರಿಗೆ ಪೌಡರು, ಸ್ವಲ್ಪ ಇದು ಆಮ್ಚೂರು ಪೌಡರ್ ಅಂದರೆ ಇದು ಚಾಟ್ ಮಸಾಲ ಬರುತ್ತಲ್ಲ ಅದು ಹಾಕ್ಕೊತೀನಿ. ಇವಾಗ ನೋಡಿ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀರು ಬೇಕಾಗಿತ್ತು, ನೀರನ್ನು ಎಕ್ಸ್ಟ್ರಾ ಹಾಕ್ಕೊತಾ ಇದ್ದೀನಿ. ಇದು ಬ್ಲ್ಯಾಕ್ ಸಾಲ್ಟ್ ಬರುತ್ತಲ್ಲ ಅದಂತೂ ತುಂಬ ಅಂದರೆ ತುಂಬ ಟೇಸ್ಟ್ ಬರುತ್ತೆ ಇದಕ್ಕೆ ನೋಡಿ. ಇದು ಇವಾಗ ಚಾಟ್ ಮಸಾಲ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಫ್ಲೇವರ್ ಅಂತೂ ಸೇಮು ನಾವು ಹೇಳಿದ್ನಲ್ಲ ಇದು ಗೋಲ್ಗಪ್ಪ ತಿಂತೀವಲ್ಲ ಹಂಗೆ ಸೇಮ್ ಹಂಗೆ ಇರುತ್ತೆ ಫ್ಲೇವರು, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಕೊತಾ ಇದ್ದೀನಿ. ಮಾಮೂಲಿ ಅಂಗಡಿಲಿ ಸಿಗೋ ಬ್ಲ್ಯಾಕ್ ಸಾಲ್ಟ್ ಪುಡಿ ಬರುತ್ತಲ್ಲ ಆ ಎವರೆಸ್ಟ್ ಇದು ಅದಕ್ಕಿಂತ ಟೇಸ್ಟಾಗಿರುತ್ತೆ ಈ ಕಲ್ಲಿಂದು ಬ್ಲ್ಯಾಕ್ ಸಾಲ್ಟ್ ಕಲ್ಲು ತಂದುಬಿಟ್ಟು ಪುಡಿ ಮಾಡಿಬಿಟ್ಟು ಹಾಕೋದು. ಟೇಸ್ಟ್ ಅಂತೂ ಸೂಪರಾಗಿತ್ತು ನೋಡಿ. ಇವಾಗ ಇದು ಪಾನಿ ಎಲ್ಲ ರೆಡಿ ಆಯಿತು. ಇವಾಗ ಇನ್ನೊಂದು ಕಡೆ ಇದು ಪೂರಿದು ಚಿಪ್ಸ್ ಬರುತ್ತಲ್ಲ ಅಂಗಡೀಲಿ 1 kgದು ಚಿಪ್ಸ್ ಪ್ಯಾಕೆಟ್ ತಂದಿದ್ದೆ. ಇದನ್ನು ಇವಾಗ ನಾನು ಅದನ್ನೇ ಒಂದೊಂದೇ ಕರ್ಕೊತೀನಿ. ಸುಮಾರು ದಿವಸ ಆಗಿತ್ತು, ಆಗಲೇ ಒಂದು 3 ತಿಂಗಳ ಹತ್ರ ಒಂದು 2-3 ತಿಂಗಳಾಗಿತ್ತು ಅನ್ನೋ ತಂದಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ. 1-2 ಸಲ ಮಾಡ್ಕೊಂಡಿದ್ದೀನಿ. ಇನ್ನೂ ಎಷ್ಟೊಂದಿದೆ, ಅದು 1 kg ತುಂಬ ಬರುತ್ತೆ. ನಾನು 2-3 ಸಲ ಮಾಡ್ಕೊಂಡಿದ್ರು ಇನ್ನೂ ಎಷ್ಟೊಂದಿದೆ. ಅದು ಇನ್ನೂ ನಾನು ಒಂದು 5-6 ಸಲ ಮಾಡಿದ್ರೂ ಖಾಲಿ ಆಗಲ್ಲ ಅನಿಸುತ್ತೆ, ಅಷ್ಟಿದ್ದಾವೆ ಚಿಪ್ಸ್ಗಳಂತೂ ನೋಡಿ. ಇವಾಗ ಕರಿತಾ ಇದ್ದೀನಿ, ಹೆಂಗೆ ಬರ್ತಾಯಿದೆ ಅಂದರೆ ಸೇಮ್ ಪೂರಿ ಹೆಂಗಿರುತ್ತೋ ಹಂಗೆ ಇರುತ್ತೆ. ಮತ್ತು ಟೇಸ್ಟ್ ವೈಸ್ ಅಂತೂ ತುಂಬ ಚೆನ್ನಾಗಿರುತ್ತೆ, ಹಂಗೆ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ನಾನು ಒಂದು 30-35 ಮೇಲೆ ಹಾಕ್ಕೊಂಡಿದ್ದೀನಿ ಇವತ್ತು ಪೂರಿನ. ಅಷ್ಟು ಖಾಲಿ ಮಾಡಿದ್ದೀವಿ, ಅಷ್ಟು ಚೆನ್ನಾಗಿತ್ತು ಇವತ್ತಂತೂ. ಇನ್ನೊಂದು ಏನಂದರೆ ನನ್ನ ತಂಗಿ ಮಗಳಿದ್ಲು, ಅವಾಗ ಅವಳು ಮಾಡೋಕ್ಕೆ ಆಗಲಿಲ್ಲ. ನಾನು ಈ ಹಬ್ಬ ಅಂತ ಅಂದ್ಬಿಟ್ಟು ಎಲ್ಲ ಕ್ಲೀನಿಂಗಲ್ಲಿ ಇದು ಮಾಡ್ಕೊಂಬಿಟ್ನಲ್ಲ, ನಾನು ಅವಳು ಮಾಡ್ಕೊಡೋಕ್ಕೆ ಆಗಲಿಲ್ಲ. ಇವಾಗ ಇನ್ನೊಬ್ಳು ತಂಗಿ ಮಕ್ಕಳು ಅವರು ಎಲ್ಲ ಬರ್ತಾರೆ.
ಅವಾಗ ಒಂದು ಸಲ ಮಾಡ್ಕೊಳ್ಬೇಕು. ಇವಾಗ ನೋಡಿ ಪೂರಿಗಳಂತೂ ಸೇಮ್ ನೋಡಿ ಇವಾಗ ಹಾಕ್ತಾಯಿದ್ದೀನಿ. ನಾವು ಹಿಂಗೆ ಹಾಕಿ ಹಿಂಗೆ ಇದು ಮಾಡೋಷ್ಟರಲ್ಲಿ ಅದು ಹಂಗೆ ಎಲ್ಲ ದಪ್ಪ ದಪ್ಪಕ್ಕೆ ಊದ್ಕೊಳ್ಳುತ್ತೆ. ಸೇಮ್ ಹೆಂಗೆ ನಾವು ಮಾಮೂಲಿ ಪೂರಿ ಅಂಗಡಿಯಿಂದ ತರ್ತೀವೋ ಹಂಗೆ ಇರುತ್ತೆ. ಟೇಸ್ಟ್ ಹಂಗೇ ಇರುತ್ತೆ, ಚೆನ್ನಾಗೂ ಇರುತ್ತೆ. ಮತ್ತು ಅದಕ್ಕಿಂತ ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ ಈ ಪೂರಿಗಳು. ಆವಾಗಲೇ ಕರೆದು ಮಾಡ್ಕೊತೀವಲ್ಲ, ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಇವಾಗ ನಾವು ಹೆಂಗೆ ಕರೆದಿಟ್ಟಿರ್ತೀವೋ ಅದೇ ಥರ ಅಷ್ಟೇ ಕ್ರಿಸ್ಪಿಯಾಗೇ ಇರುತ್ತೆ. ಇದು ಒಂಥರ ಮೆತ್ತಗಾಗೋದು ಏನೂ ಆಗೋದಿಲ್ಲ. ಇದು ಚೆನ್ನಾಗಿರುತ್ತೆ. ನಾವು ಅಂದರೆ ಬೇರೆ ಕಡೆಯಿಂದ ತಂದಿದ್ದು ಎಣ್ಣೆ ಯಾವ್ದು ಹಾಕಿರ್ತಾರೋ ಏನೋ ಅಂತ ಒಂಥರ ಭಯ ಇರುತ್ತೆ. ಆದರೆ ಇದು ಆ ಥರ ಇರೋಲ್ಲ, ಮನೇಲೇ ಮಾಡಿರ್ತೀವಲ್ಲ. ತುಂಬ ನೋಡಿ ಅದೆಷ್ಟು ಕ್ರಿಸ್ಪಿ ಆಗಿದೆ ಅಂತ. ನೀವು ಎಷ್ಟೊತ್ತಿಟ್ರೂ ಅಷ್ಟೇ ಕ್ರಿಸ್ಪಿಯಾಗಿರುತ್ತೆ. ನಾನು ಇವಾಗ ಎಷ್ಟು ಬೇಕೋ ಒಂದು 30-35 ಮೇಲೆ ನಾನೆಲ್ಲ ಕರೆದಿಟ್ಕೊಂಡೆ. ಇವಾಗ ನೋಡಿ ಇದನ್ನು ತುಂಬ್ತಾ ಇದ್ದೀನಿ. ಆಲೂಗಡ್ಡೆದು ಮತ್ತು ಬಟಾಣಿದು ಅದು ಇದು ಮಾಡಿಟ್ಟಿದ್ನಲ್ಲ ಅದನ್ನು, ಮತ್ತು ಪಾನಿ ಅದರಲ್ಲೇ ಹಾಕ್ಕೊಂಡು ನನ್ನ ಮಗನಿಗೆ ಕೊಡ್ತಾಯಿದ್ದೀನಿ. ನಿಜವಾಗೂ ಹೇಳ್ತೀನಿ, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾನು ಚೆನ್ನಾಗಿರದೆ ಅಂತ ಹೇಳ್ತೀನಿ, ಇಲ್ಲಾಂದರೆ ಸ್ವಲ್ಪ ಚೆನ್ನಾಗಿರಲ್ಲ, ಸ್ವಲ್ಪ ಕಮ್ಮಿ ಹಂಗೆ ಹಿಂಗೆ ಅಂತಲೇ ಹೇಳ್ತೀನಿ. ಇದಂತೂ ನನಗೆ ತುಂಬ ಇಷ್ಟ ಆಯಿತು. ನಮ್ಮ ಮನೆಯವರೇ ತಿಂದಿದ್ದಾರೆ, ಒಂದು 15 ಹತ್ತತ್ರ ತಿಂದಿದ್ದಾರೆ. ಅಷ್ಟು ಚೆನ್ನಾಗಿತ್ತು. ನಮ್ಮ ಮನೆಯವ್ರು ತಿನ್ನೋದೇ 1 ಇಲ್ಲ 3 ಹಬ್ಬ ಅಂದರೆ ಒಂದು 5 ಇಷ್ಟೇ ತಿಂತಿದ್ದಿದ್ದು. ಇವತ್ತು ಅವರು ಇಷ್ಟಪಟ್ಟು ತಿಂದಿದ್ದಾರೆ ನೋಡಿ. ಇವಾಗೆಲ್ಲನೂ ನಾನೆಲ್ಲ ತುಂಬಿಸಿ ಕೊಡ್ತಾಯಿದ್ದೀನಿ ನಮ್ಮ ಮನೆಯವ್ರಿಗೆ ಮಾತ್ರ. ನನ್ನ ಮಗನಿಗೆ ಅವನೇ ಎಲ್ಲನೂ ತುಂಬ್ಕೊತಾನೆ. ನಮ್ಮ ಮನೆಯವರು ಅದನ್ನು ಅದರೊಳಗೆ ಹಾಕ್ಬಿಟ್ಟು ಕೊಟ್ಟರೆ ಮಾತ್ರ ತಿಂತೀನಿ, ಇಲ್ಲ ಅಂದ್ರೆ ಇಲ್ಲ ಅಂತಿದ್ರು. ಅದಕ್ಕೆ ಹೋಗ್ಲಿ ಅಂದ್ಬಿಟ್ಟು ಎಲ್ಲನೂ ತುಂಬಿಸಿ ಕೊಡ್ತಾಯಿದ್ದೀನಿ. ಕೇಳ್ತಾಯಿದ್ದೀನಿ ಹೆಂಗಿದೆ, ಚೆನ್ನಾಗಿದೆಯಾ ಅಂತ. ಸೂಪರ್ ಅಂತ ತಿಂತಾಯಿದ್ರು. ಲಾಸ್ಟ್ ಟೈಮೆಲ್ಲ ಮಾಡಿಕೊಟ್ಟಾಗ ಹಂಗೆ ಮಾಡಿದ್ಯಪ್ಪ, ಹಿಂಗೆ ಮಾಡಿದ್ಯಾ, ಚೆನ್ನಾಗಿಲ್ಲ ಹಂಗೆ ಹಿಂಗೆ ಅಂತಿದ್ರು. ಇವತ್ತು ಮಾತ್ರ ಚೆನ್ನಾಗಿದೆ ಅಂತ ಅಂದರು. ನಿಜವಾಗೂ ನಂಬಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಟೇಸ್ಟ್ ಅಂತೂ ಸಕ್ಕತ್ತಾಗಿತ್ತು. ಅಂಗಡೀಲಿ ಹೋಗ್ಬಿಟ್ಟು ತಿನ್ನೋದ್ರ ಬದಲು ಮನೇಲಿ ಮಾಡ್ಕೊಂಡು ತಿನ್ನೋದೇ ನನಗೇನು, ನಾವು ಎಷ್ಟು ಬೇಕಾದರೂ ತಿನ್ಬೋದು. ಮತ್ತು ಟೇಸ್ಟೂ ಸೇಮ್ ಹಂಗೆ ಇದೆ ಗೋಲ್ಗಪ್ಪ ಅಂತೂ. ನೋಡಿ ಇವಾಗೆಲ್ಲನೂ ಆ ಕಡೆ ನಮ್ಮ ಮನೆಯವ್ರಿಗೆ ಎಷ್ಟು ಬೇಕೋ ಅಷ್ಟು ಫಿಲ್ ಮಾಡಿ ಕೊಡ್ತಾಯಿದ್ದೀನಿ. ಈ ಕಡೆ ನಾನು ತೊಗೊಂಡು ತಿಂತಾಯಿದ್ದೀನಿ. ನನ್ನ ಮಗಂಗೂ ಅಲ್ಲೊಂದು ಇಲ್ಲೊಂದು ಎಲ್ಲ ತುಂಬಿಕೊಡ್ತಾಯಿದ್ದೀನಿ. ಅವನೇ ತಿನ್ಕೊಳ್ತಾ ಇದ್ದ, ಅವನೇ ಹಾಕ್ಕೊಂಡು ಅಮ್ಮ ಚೆನ್ನಾಗಿತ್ತು ಅಂತ. ಏನೂ ಉಳಿಸ್ಲಿಲ್ಲ, ಪಾನಿನೂ ಉಳಿಸಿಲ್ಲ, ಮತ್ತು ಇವನು ಚಿಪ್ಸ್ ಇದ್ವಲ್ಲ ಅವನ್ನೂ ಉಳಿಸಿಲ್ಲ. ಎಲ್ಲ ಖಾಲಿ ಮಾಡಿಬಿಟ್ಟಿದ್ದೀವಿ. ಅಷ್ಟು ಚೆನ್ನಾಗಿತ್ತು ಇವತ್ತೇನೆ ನಾವೆಲ್ಲ ಖಾಲಿ ಮಾಡಿದ್ದು. ಬೇರೆ ದಿವಸ ಎಲ್ಲನೂ ಫ್ರಿಜ್ಜಲ್ಲಿ ಇಟ್ಕೊಂಡು ನಾಳೆ ಬೆಳಗ್ಗೆ ಆ ಥರ ತಿಂತಾಯಿದ್ದೆ. ಈ ಸಲ ಎಲ್ಲ ಖಾಲಿ ಆಗೋಯ್ತು. ಅಷ್ಟು ಚೆನ್ನಾಗಿತ್ತು. ಎಲ್ಲ ತಿಂದ್ಬಿಟ್ಟು ಇವಾಗ ಸ್ವಲ್ಪ ಅನ್ನಕ್ಕೆ ಇಡ್ತಾಯಿದ್ದೀನಿ. ಸ್ವಲ್ಪ ಇದು ಸಾಂಬಾರಿದೆ, ಒಬ್ಬಟ್ಟಿನ ಸಾರು ಇತ್ತಲ್ಲ, ಅದಕ್ಕೇ ಬಿಸಿ ಮಾಡ್ಕೊತಾಯಿದ್ದೀನಿ. ಏನೂ ಮಾಡೋಕ್ಕೋಗೋದಿಲ್ಲ ಅಡುಗೆ ಇವತ್ತು. ಇಷ್ಟೇ ಸಾರಿರೋದ್ರಿಂದ. ಇನ್ನು ನಾಳೆ ಹೊಸ್ತಡ್ಕಿದೆಯಲ್ವ, ನಾನ್ ವೆಜ್ ಮಾಡೋದು ಇದ್ದೇ ಇರುತ್ತೆ. ಅದಕ್ಕೆ ಇವತ್ತೇನು ಮಾಡೋಕ್ಕೆ ಹೋಗಿಲ್ಲ. ನೋಡಿ ಅನ್ನಕ್ಕೆ ಇಟ್ಕೊತಾ ಇದ್ದೀನಿ. ಅನ್ನಕ್ಕೆ ಇಟ್ಬಿಟ್ಟು ಸ್ವಲ್ಪ ಸಾಂಬಾರಿದೆ, ಅದನ್ನು ಬಿಸಿ ಮಾಡ್ಕೊಂಡು ಊಟ ಮಾಡಿಬಿಟ್ಟು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದ್ರು ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಹೇಳಿ. ನೋಡಿ ಇವಾಗ ಈ ಕಡೆ ಅನ್ನಕ್ಕೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕೂಗಕ್ಕಿಡ್ತೀನಿ. ನೋಡಿ ನಾಳೆ ಹೊಸ್ತಡ್ಕು ಎಲ್ಲರ ಮನೆಯಲ್ಲೂ ಜೋರು ಅನಿಸುತ್ತೆ. ನೋಡೋಣ. ನಮ್ಮ ಮನೇಲಿ ಇನ್ನು ನಾನು ಮಂಗಳವಾರ ತಿನ್ನೋದಿಲ್ಲ. ನಮ್ಮ ಮನೆಯವರು ನನ್ನ ಮಗ ತಿಂತಾರೆ. ಅದೇ ಚೀಟಿ ಹಾಕಿದ್ದೆ ಅಂದಲ್ಲ, ಅಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡಬೇಕು ಎಷ್ಟೊತ್ತು ಕೊಡ್ತಾರೋ ಏನೋ. ನಾಳೆ ನಾನ್ ವೆಜ್ ವೀಡಿಯೋನ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ಥರ ಹೋಗುತ್ತೆ ಅಂತ. ನೋಡಿ ಇವಾಗ ಇಷ್ಟು ಸಾಂಬಾರಿತ್ತು ಸಾಕು. ಇವಾಗ ನನಗೆ, ನಮ್ಮ ಅಮ್ಮಂಗೆ, ನನ್ನ ಮಗನಿಗೆ ಇವಾಗ ಪಾನಿಪುರಿ ತಿಂದಿರೋದ್ರಿಂದ ತಿಂತಾರೋ ಇಲ್ವೋ ಗೊತ್ತಿಲ್ಲ. ನೋಡೋಣ. ಥ್ಯಾಂಕ್ ಯು ಸೋ ಮಚ್.